ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಏನಂದ್ರೆ ಇವತ್ತ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಇವತ್ತ ಹುಣ್ವಿ ಐತಿ, ಹುಣ್ವಿ ಲಾಗ್ ಅಂತಂದ ಹೇಳ್ಬೋದು ಇದಕ್ಕೆ. ನಾನು ಮುಂಜಾನೆ ಜಲ್ದಿನ ಎದ್ದು ಇಲ್ಲೇ ಅಡ್ಗಿ ಸ್ಟಾರ್ಟ್ ಮಾಡತ್ತೀನಿ. ಇವತ್ತ ನಾನು ನಾಷ್ಟಾಕ್ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ಸೊ ಉಪ್ಪಿಟ್ಟು ಅಂದ್ರ ಈಸಿಯಾಗಿ ಮಾಡ್ಬೋದು, ಜಲ್ದಿ ಆಗ್ತೈತಿ ಈ ರೆಸಿಪಿ. ಸೊ ಅದ್ರ ಸಂಬಂಧ ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ನಾವ್ ಯಾವ ತರ ಉಪ್ಪಿಟ್ಟು ಮಾಡ್ತೀವಿ ಅಂತ ನೋಡುವಂತ್ರಿ. ಆಕ್ಚುಲಿ ನಾವು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿ ಮಾಡ್ತೀವಿ ಉಪ್ಪಿಟ್ಟು. ಅಂತ ಪರಿ ಏನು ವೆಜಿಟೇಬಲ್ಸ್ ಹಾಕಿ ಮಾಡಂಗಿಲ್ಲ. ಈ ತರ ಉಪ್ಪಿಟ್ಟು ನಮ್ಮ ಮನೆಯೊಳಗ ಭಾಳ ಎಲ್ಲಾರ್ಗು ಸೇರ್ತೈತಿ. ಫಸ್ಟಿಗೆ ನಾನೆಲ್ಲ ಆಯಿಲ್ ಹಾಕೊಂಡೇನಿ, ಆಮೇಲೆ ಸಾಸ್ವಿ, ಜೀರಿಗೆ, ಕರ್ಬೇವು, ಶೇಂಗಾ ಕಾಳು ಹಾಕೊಂಡೇನಿ. ಶೇಂಗಾ ಕಾಳು ಹಾಕಿದ್ರ ಭಾಳ ಇಷ್ಟಪಟ್ಟು ತಿಂತಾರ ನಮ್ಮ ಮನೆಯೊಳಗ. ಸೊ ಅದಕ್ಕೆ ನೆಕ್ಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವು ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಬ್ರೌನ್ ಕಲರ್ ಬರೋ ತನ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲೇ ನಾನು ಉಪ್ಪು ಆಡ್ ಮಾಡ್ಕೊಳತ್ತೀನಿ. ಉಪ್ಪು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೆಕ್ಸ್ಟ್ ಬೆಲ್ಲ ಹಾಕೊಂತೀನಿ. ಬೆಲ್ಲ ಅಂತರೂ ಯಾವ್ದೇ ಅಡ್ಗಿಗಾಗ್ಲಿ ಖಾರದ ಅಡ್ಗೆ ಮಾಡೋ ಮುಂದ ಸ್ವೀಟ್ ಸ್ವಲ್ಪ ಹಾಕ್ಬೇಕು. ಸ್ವೀಟಿಂದ ಅಡ್ಗೆ ಮಾಡೋ ಮುಂದ ಸ್ವಲ್ಪ ಸಾಲ್ಟ್ ಹಾಕಬೇಕು. ನೆಕ್ಸ್ಟ್ ನೀರ್ ಹಾಕೊಂಡೆ. ನೀರ್ ಹಾಕೊಂಡು ಹೆಸರಿಗಿಟ್ಟು ಆಮೇಲೆ ರವಾ ಹುರ್ಕೊಳತೀನಿ. ಉಪ್ಪಿಟ್ಟಿನ ರವಾ ಹುರ್ಕೊಂಡ್ ಮಾಡಿದ್ರ ಟೇಸ್ಟ್ ಚಲೋ ಬರ್ತೈತಿ. ಈ ಕಡೆ ನಾ ರವಾ ಹುರ್ಕೊಳ್ಳೋ ಒಳಗ ಇಲ್ಲಿ ಹೆಸರು ಬಂತು. ಸೊ ಇವಾಗ ಉಪ್ಪಿಟ್ಟಿನ ರವಾನ ನೀರೇನ್ ಕುದಿತಿರ್ತೈತಲ್ಲ ಅದಕ್ಕ ಹಾಕೋಬೇಕು. ಆಕ್ಚುಲಿ ಏನಂದ್ರೆ 2 ಲೋಟ ರವಕ್ಕ 4 ಲೋಟ ನೀರ್ ಹಾಕೋಬೇಕು. 4-5 ಲೋಟ. ನಿಮ್ಗ ಒಂದ್ ಸ್ವಲ್ಪ ಉದುರು ಬೇಕಂದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೋರಿ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಹಾಕೋರಿ ಮೆತ್ತಗ ಬೇಕಂದ್ರೆ. ನಾನಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡತ್ತಿಲ್ಲ. ಸೊ ಅದ್ಮಾಸ್ ಹಾಕೋಣತೀನಿ ಬಿಕಾಸ್ ನಂಗೊಂದ್ ಸ್ವಲ್ಪ ಪ್ರಾಕ್ಟೀಸ್ ಐತಿ. ಸೊ ಅದ್ರ ಸಂಬಂಧ ಇವಾಗ ಇದು ಚೆನ್ನಾಗಿ ಕುದಿ ಬಂತಂದ್ರ ರೆಡಿ ಆಕೈತಿ ನಮ್ಮ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ರೆಡಿ ಆದ್ಮೇಲೆ ಯಾವ ತರ ಕಾಣಿಸ್ತೈತಿ ಅಂತ ನೋಡೋಣಂತ. ಇವಾಗ ಒಂದ್ ಸ್ವಲ್ಪ ಮುಚ್ಚಿ ಕ್ಲೋಸ್ ಮಾಡಿ ಇಡುನು. ಇವಾಗ ನೋಡ್ರಿ ಉಪ್ಪಿಟ್ಟು ರೆಡಿ ಆಯ್ತು. ಯಾವ ತರ ಕಾಣಿಸ್ತೈತಿ ನೋಡ್ರಿ, ಮಸ್ತ್ ಆಗಿತ್ತು ಉಪ್ಪಿಟ್ಟು ಅಂತರು. ನೆಕ್ಸ್ಟ್ ನಾನು ಇಲ್ಲೇ ಇನ್ನೊಂದ್ ರೆಸಿಪಿನ ಶೇರ್ ಮಾಡತ್ತೀನಿ. ರೆಸಿಪಿ ಅನ್ನೋಕಿನ್ನ ಇದು ರೆಡಿ ಫುಡ್ ಐತಿ. ನಾನು ಇಲ್ಲೇ ಟೊಮ್ಯಾಟೊ ರಸಮ್ ಮಾಡತ್ತೀನಿ. ಸೊ ಇದು ಆಲ್ರೆಡಿ ಎಲ್ಲಾ ರೆಡಿನ ಐತಿ. ಇದು ಏನು ಮಾಡುವಂಗಿಲ್ಲ, ಬಾಳ ಅಂದ್ರ ಬಾಳ ಈಸಿ ಕೆಲಸ ಐತಿ. ಆರಾಮ್ ಸೇರಿ 1-2 ನಿಮಿಷದೊಳಗ ಸಾರ್ ಮಾಡ್ಬೋದು. ಇದ್ರದ್ದು ರೆಸಿಪಿ ಯಾವ ತರ ಅಂದ್ರೆ 250 ml ನೀರ್ ಹಾಕೋಬೇಕು. ಅದಕ್ಕ ಇದು ಪ್ಯಾಕೆಟ್ ಏನ್ ಬರ್ತೈತಲ್ಲ, ಸೊ ಆ ಪ್ಯಾಕೆಟ್ ಇಂದ ಫುಲ್ ಅದಕ್ಕೆ ಆಡ್ ಮಾಡ್ಬೇಕು. ಇದನ್ನ ನಾನು ಗ್ಲಾಸ್ ಹೌಸಿಗೆ ಹೋಗದಾಗ ಕೇಕ್ ಶೋ ನಡೀತಿತ್ತಲ್ಲ ಅಲ್ಲೇ ತಗೊಂಡ್ ಬಂದಿದ್ದೆ ಯಾವ ತರ ಐತಿ ಅಂತಂದು. ಇದಕ್ಕ ನಾನು 20 ರೂಪೀಸ್ ಪೇ ಮಾಡಿದ್ದೆ. ಅಲ್ಲೇ ಟ್ರೈ ಮಾಡಕ್ಕೂ ಕೊಟ್ಟಿದ್ರು. ಸೊ ಟೇಸ್ಟ್ ಚಲೋ ಅನ್ನಿಸ್ತು, ಅದಕ್ಕೆ ತಗೊಂಡ್ಬಂದಿದ್ದೆ. ಮನಿ ಒಳಗ್ ಬಂದ್ ಮಾಡಿದ್ರು ಚೆನ್ನಾಗಿತ್ತು ಟೇಸ್ಟ್. ನಮ್ಮ ಮನಿ ಒಳಗ ಎಲ್ಲಾರ್ಗು ಸೇರ್ತು. ನೆಕ್ಸ್ಟ್ ಹಬ್ಬಕ್ಕೆ ಏನಾದ್ರು ಸ್ವೀಟ್ ಮಾಡ್ಬೇಕಲ್ಲ, ಸೊ ಅದ್ರ ಸಂಬಂಧ ನಾನಿಲ್ಲೇ ಶಾವ್ಗಿ ಬಸಾತೀನಿ. ಫಸ್ಟಿಗೆ ನೀರ್ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ನೆಕ್ಸ್ಟ್ ಶಾವ್ಗೆ ಏನಿರ್ತೈತಿ ಡೈರೆಕ್ಟ್ ಆಗಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಅವ್ನ ನೀರೆಲ್ಲ ತೆಗೆದು ಮತ್ತೆ ಚಲೋ ನೀರ್ ಇನ್ನೊಂದ್ಸತಿ ನೀರ್ ಹಾಕ್ಬೇಕು. ಆಮೇಲೆ ಅದಕ್ಕೆ ಸಕ್ರಿ, ಹಾಲು, ತುಪ್ಪ ಹಾಕೊಂಡು ತಿನ್ಬೋದು. ಸೊ ಇದಿಷ್ಟ ಇದ್ರ ರೆಸಿಪಿ ಐತಿ. ಬಾಳ ಅಂದ್ರ ಬಾಳ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇ ಶಾಂಡ್ಗಿ ಕರಿಯಾತೀನಿ ನಾನು. ಶಾಂಡ್ಗಿ ಮೆಣಸಿನ್ಕಾಯಿ ಇದ್ರ ಹಬ್ಬಕ್ಕೆ ಚಲೋ ಅನಿಸ್ತೈತಿ. ಸೊ ಅದರ ಸಂಬಂಧ ಇವಾಗ ಏನೇನ್ ರೆಡಿ ಮಾಡೇನಿ ಅನ್ನೋದು ನೋಡೋಣ. ಆಕ್ಚುಲಿ ನಾನು ಬದ್ನಿಕಾಯಿ ಪಲ್ಯನೂ ಮಾಡಿದ್ದೆ, ಬಟ್ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಸೊ ಅದ್ರ ಸಂಬಂಧ ಇಷ್ಟ ವಿಡಿಯೋ ಮಾಡೀನಿ. ಬದ್ನಿಕಾಯಿ ಪಲ್ಯ ಅಂತೂ ದೇವ್ರ ಎಡಿಗಂತ ಮಾಡಿದ್ವಿ. ನೆಕ್ಸ್ಟ್ ಇಲ್ಲೇ ನಾನು ಮಡಕಿ ಕಾಳು ಪಲ್ಯ ಮಾಡ್ಕೊಳತೀನಿ. ಮಡಕಿ ಕಾಳು ಪಲ್ಯ ನಾವ್ ಯಾವ ತರ ಮಾಡ್ತೀವಿ ಅನ್ನೋದು ಈ ರೆಸಿಪಿನ ಶೇರ್ ಮಾಡಾಕತ್ತೀನಿ. ಫಸ್ಟಿಗೆ ಆಯಿಲ್ ಹಾಕೊಂಡ, ಆಮೇಲೆ ಸಾಸ್ವಿ, ಜೀರಿಗೆ ಹಾಕೊಂಡ, ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೋಬೇಕು. ಉಳ್ಳಾಗಡ್ಡಿ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಬೇಯಬೇಕದು. ಬೆಂದಾದ್ಮೇಲೆ ಟೊಮ್ಯಾಟೊ ಹಾಕೋಬೇಕು. ಟೊಮ್ಯಾಟೋನು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆಮೇಲೆ ಅರ್ಶಿಣ ಪುಡಿ, ಆಮೇಲೆ ಮಸಾಲ ಪುಡಿ ಹಾಕೋಬೇಕು. ನೆಕ್ಸ್ಟ್ ಇಲ್ಲೇ ಖಾರದ ಪುಡಿ ಹಾಕೋಣತೀನಿ. ನಾವು ಅನ್ನ ಖಾರ ಹಾಕೋಣತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋಣತೀನಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆಮೇಲೆ ನಾ ಹಿಂದಿನ ದಿನಾನ ಮಡಕಿ ಕಾಳನ್ನ ಮೆಳಕಿ ಹೊಡಿಸಿ ಇಟ್ಕೊಂಡಿದ್ದೆ. ಸೊ ಮೆಳಕಿ ಎಷ್ಟು ಚಲೋ ಬಂದಾವ್ ನೋಡ್ರಿ, ಭಾರಿ ಮಸ್ತ್ ಬಂದಿದ್ವ. ನೆಕ್ಸ್ಟ್ ಈ ಮೆಳಕಿ ಹೊಡಿಸಿದ ಕಾಳನ್ನೆಲ್ಲಾನು ಈ ಮಸಾಲಾಗ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿಂದ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನೀರ್ ಹಾಕೊಂತೀನಿ, ಆಮೇಲೆ ಕೊತ್ತಂಬರಿ ಹಾಕೊಂತೀನಿ. ಸೊ ಮಸ್ತ್ ರೆಸಿಪಿ ಆಯ್ತದ.
ಟೇಸ್ಟ್ ಚಲೋ ಇತ್ತು. ಇವಾಗ ಆಲ್ರೆಡಿ ಎಲ್ಲಾ ಅಡ್ಗಿನೂ ಮುಗೀತು. ನೆಕ್ಸ್ಟ್ ಇನ್ನೇನ್ ಚಪಾತಿ ಮಾಡೋದೊಂದ ಬಾಕಿ ಐತಿ. ಸೊ ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಳತೀನಿ. ಇವು ಮೆಂತೆ ಸೊಪ್ಪಿನ ಚಪಾತಿ ಐತಿ. ಇದನ್ನ ನಾನು ಆಲ್ರೆಡಿ ನನ್ನ ಚಾನಲ್ ಒಳಗ ಲಾಗ್ ಅಪ್ಲೋಡ್ ಮಾಡೀನಿ. ಸೊ ಯಾರು ನೋಡಿಲ್ಲ ನನ್ನ ಚಾನಲ್ ಒಳಗ ಚೆಕ್ ಮಾಡ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗು ಲಿಂಕ್ ಹಾಕಿರ್ತೀನಿ. ಸೊ ಈ ರೆಸಿಪಿನ ನೋಡ್ರಿ, ಆಮೇಲೆ ನಿಮ್ಗೆ ಹೆಂಗ ಅನಸ್ತ ಅಂತ ಹೇಳ್ರಿ. ಹಂಗ ಟ್ರೈ ಮಾಡ್ರಿ ನೀವು ಮನಿಯೊಳಗ. ಇಲ್ಲೇ ನಾನು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳಕತ್ತೀನಿ. ಇವಾಗ ಎಲ್ಲಾ ಅಡ್ಗಿ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದೇನಂದ್ರ ನಾವು ಮೆಟ್ರೋ ಒಳಗ ಒಂದ್ ಪ್ರಾಡಕ್ಟ್ ತಂದಿದ್ವಿ. ಆಕ್ಚುಲಿ ಬಾಳ ಪ್ರಾಡಕ್ಟ್ ತಂದಿದ್ವಿ. ಅದನ್ನ ಒಂದೊಂದಾಗಿ ರಿವ್ಯೂ ಕೊಡಾತಿದ್ವಿ. ಸೊ ಇದೊಂದು ಬಾಕಿ ಇತ್ತು. ನಾವು ತಂದಿರೋ ಪ್ರಾಡಕ್ಟ್ ಯಾವ್ದಂದ್ರ ಎಳ್ನೀರಿಂದ ಐತಿ. ಎಳ್ನೀರ್ ಯಾವ ತರ ಐತಿ ಏನ ಎಲ್ಲಾನು ನೋಡೋಣಂತ. ಹೆಂಗ ಎಲ್ಲಾ ಕಡೆ ಕ್ಯಾರಿ ಮಾಡ್ಬೋದು ಎಳ್ನೀರು ಅನ್ನೋದು ನೋಡೋಣ ಬರ್ರಿ. ನಾವಿವತ್ತ ಮೆಟ್ರೋ ಒಳಗ ತಂದಿರೋ ಅಂತ ಥರ್ಡ್ ಪ್ರಾಡಕ್ಟ್ ನ ಓಪನ್ ಮಾಡತ್ತೀವಿ. ಅದೇನಂದ್ರೆ ಎಳ್ನೀರು. ನೀವು ಎಳ್ನೀರ್ನ ದೊಡ್ಡ ದೊಡ್ಡ ಕಾಯಿ ಇರ್ತಾವು, ಅದ್ರೊಳಗ ಕುಡ್ದಿರ್ತೀರಿ ಹೊರಗಡೆ. ಬಟ್ ಇದಂದ್ರೆ ಇದು ಯಾವಾಗ ಬೇಕು ಅವಾಗ ಕುಡಿಬಹುದು. ಇದು ಒಂಥರ ಜ್ಯೂಸ್ ಇದ್ದಂಗ ನೋಡ್ರಿ. ಜ್ಯೂಸ್ ಇದನ್ನ ಟ್ರೈ ಮಾಡ್ಬೇಕಂತೇಳಿ ತಂದೇವಿ. ಆಕ್ಚುಲಿ ಇವಾಗ ನಾವು ಎಲ್ಲಾ ಹೊಸಾದ ಟ್ರೈ ಮಾಡತ್ತೀವಿ. ಇದು ಹೆಂಗೈತಿ ಅಂತ ನೋಡೋಣಂತ ಓಪನ್ ಮಾಡಿ. ಎಳ್ನೀರನ್ನ ಬಾಟ್ಲಿ ಒಳಗ ಫಸ್ಟ್ ಟೈಮ್ ಕುಡಿಯಾಕ ಕುಂತೇವೆ. ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡ್ತೇವೆ ನೋಡ್ರಿ. ಓಪನ್ ಮಾಡ್ರಿ ಜಲ್ದಿ ಜಲ್ದಿ. ನೋಡ್ರಿ ಎಳ್ನೀರ್ ಹೆಂಗದಾವ್. ಸೇಮ್ ಎಳ್ನೀರ್ ಇದ್ದಂಗ ಐತಿ ನೋಡ್ಲಿ. ಇನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗೈತಿ ಹೆಂಗದಾವ ಅಂತ ನೋಡಾಕ. ಇವಾಗ ಕುಡೀರಿ ನೋಡೋಣಂತ. ಎಳ್ನೀರ್ ಇದ್ದಂಗ ಐತಿ. ಎಳ್ನೀರ್ ಇದ್ದಂಗ ಐತೆ. ಎಷ್ಟ್ ದಿನ ಆತ್ ನಾವ್ ತಗೊಂಬಂದಿದನ್ನ? ಒಂದು 4 ದಿನ ಆಗಿರ್ಬೇಕು. ಈಗ ಇದು 9 ತಿಂಗಳ ಮಟ್ಟ ಇರ್ತೈತಿ. 9 ತಿಂಗಳು ಕೊಡೋ 9 ಮಂತ್ಸ್ ಐತಿ ಕೊಟ್ರ. ನಾನು ಅನ್ಸತ್ತೆ ಟ್ರೈ ಮಾಡಿ ಕೊಡುದು. ಸ್ವೀಟ್ ಐತಿ. ಸ್ವಲ್ಪ ಸಕ್ಕರೆ ಆಡ್ ಮಾಡಿರ್ತಾರ. ಹೌದೇನ? ಕೆಳಗೆ ಕೊಟ್ಟಿದಾರ ಕಂಟೆಂಟ್ ಶುಗರ್ ಅಂತ. ಆಕ್ಚುಲಿ ಇದು ಎಲ್ಲಾರ ಟ್ರಾವೆಲ್ ಮಾಡ್ಬೇಕಾರ ಬಹಳ ಯೂಸ್ಫುಲ್ ಆಕೈತಿ ನೋಡ್ರಿ. ಅಲ್ಲೆಲ್ಲ ಒಂದೊಂದ್ ಕಡೆ ಎಳ್ನೀರ್ ಇರಂಗಿಲ್ಲ. ಸೊ ಅವಾಗ ಈ ತರ ತಗೋಬೇಕು. ಬಾಡಿ ಡಿಹೈಡ್ರೇಟ್ ಆಗಿರ್ತೈತಲ್ಲ, ಅವಾಗ ಇದನ್ನ ಕುಡಿದ್ರೆ ಚಲೋ ಇರ್ತೈತಿ. ಇವಾಗ ನಾನಿಲ್ಲಿ ಫ್ರೂಟ್ಸ್ ಕಟ್ ಮಾಡತ್ತೀನಿ. ಇಷ್ಟೊತ್ತನ ಇವರು ಕೆಲಸ ಮಾಡಿ ಮಾಡಿ ಸುಸ್ತಾಗತ್ತಂತ. ಸೊ ಫ್ರೂಟ್ಸ್ ತಿಂದ್ರೆ ಚಲೋ ಇರ್ತೈತಿ. ಮಧ್ಯಾಹ್ನ ಫ್ರೂಟ್ಸ್ ತಿಂದ್ರೆ ಇನ್ನೂ ಚಲೋ ಇರ್ತೈತಿ. ನಿನ್ನೆ ತಗೊಂಬಂದಿದ್ವಿ ಇದನ್ನ. ನಿನ್ನೆ ಸಂತಿ ಇತ್ತು ನಮ್ಮ ಏರಿಯಾದಾಗ. ಸೊ ಅಲ್ಲೇ ತಗೊಂಬಂದೀವಿ. ನೋಡ್ರಿ ಎಷ್ಟು ಕೆಂಪ್ ಇರ್ತೈತಿ. ಬಟ್ ಇದು ಇನ್ನೂ ಚಲೋ ಐತಿ ನೋಡ್ರಿ. ಟೇಸ್ಟ್ ಹೆಂಗೈತೆ ಅಂತ ನೋಡ್ಬೇಕು. ಆ್ಯಕ್ಚುಲಿ ಭಾಳ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬೇಕು. ಭಾಳ ಫ್ರೂಟ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಚಲೋ ನೋಡ್ರಿ. ಅದ್ರೊಳಗೂ ಕಲ್ಲಂಗಡಿ ತಿಂತೀವಲ್ಲ, ಅದು ಇನ್ನೂ ಚಲೋ. ಇದ್ರ ಒಳಗೆ ವಾಟರ್ ಕಂಟೆಂಟ್ ಭಾಳ ಇರ್ತೈತಿ. ಆಮೇಲೆ ಡಯಟ್ ಮಾಡೋರಿಗಂತೂ ಹೇಳಿ ಮಾಡಿಸ್ದಂಗೆ ಐತಿದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ಡೈಲಿ ಲಾಗ್ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ.